ಎಲ್ರಿಗೂ ಸ್ವಾಗತ. ಇವತ್ತು ನಾವು ಬೈಬಲ್ನ ಒಂದು ಅತ್ಯಂತ ಪ್ರಸಿದ್ಧ ಮತ್ತೆ ಮನಸ್ಸಿಗೆ ಹತ್ತಿರವಾಗುವ ಭಾಗದ ಬಗ್ಗೆ ಆಳವಾಗಿ ಮಾತಾಡೋಣ. ಇದು ಮತ್ತಾಯನ ಸುವಾರ್ತೆಯಿಂದ ಬಂದಿರೋದು. ಆ ಮಾತುಗಳು ಹೀಗಿವೆ: ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನೂ ದೀನಹೃದಯನೂ, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ. ಇದು ಕೇಳೋದಕ್ಕೆ ಎಷ್ಟು ಸರಳ ಮತ್ತೆ ಸುಂದರವಾದ ಆಹ್ವಾನ ಅಲ್ವಾ? ಜೀವನದಲ್ಲಿ ಒಂದಲ್ಲ ಒಂದು ಸಾರಿ ಎಲ್ಲರೂ ಅನುಭವಿಸುವ ಆ ಬಳಲಿಕೆಯ ಬಗ್ಗೆನೇ ನೇರವಾಗಿ ಮಾತಾಡುತ್ತೆ. ಹೌದು, ಮೊದಲ ಭಾಗವಂತೂ ಸೋತು ಹೋದವರೇ ನನ್ನ ಹತ್ರ ಬನ್ನಿ ಅನ್ನೋದು ಅದು ನೇರವ ಹೃದಯಕ್ಕೆ ತಟ್ಟುತ್ತೆ. ಆದರೆ ಆಮೇಲೆ ಬರುವ ಮಾತಿದೆಯಲ್ಲ, ನನ್ನ ನೊಗಕ್ಕೆ ಹೆಗಲು ಕೊಡಿ ಅಂತ, ಅಲ್ಲಿ ನನಗೆ ಸ್ವಲ್ಪ ಗೊಂದಲ ಶುರುವಾಗುತ್ತೆ. ಎಲ್ಲಿ ಅಂತ ಅಂದ್ರೆ, ಒಂದು ನಿಮಿಷ ವಿಶ್ರಾಂತಿ ಕರೆದು ಮತ್ತೆ ನಮ್ಮ ಹೆಗಲ ಮೇಲೆ ಇನ್ನೊಂದು ನೊಗ ಹೊರಿಸೋದಾದ್ರೆ ನಾವು ಒಂದು ಭಾರ ಇಳಿಸಿ ಇನ್ನೊಂದು ಹೊತ್ತು ಹಾಗಾಗಲ್ವಾ? ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅಲ್ವಾ? ಕಠಿಣ ಶ್ರಮ, ಭಾರ ಇದೆಲ್ಲ ನೆನಪಾಗತ್ತೆ. ಆದ್ರೆ ಇಲ್ಲಿ ವಿಶ್ರಾಂತಿಯ ವಾಗ್ದಾನವೇ ಒಂದು ನೊಗವನ್ನ ಹೊತ್ತುಕೊಳ್ಳುವುದರ ಜೊತೆ ಸೇರ್ಕೊಂಡಿದೆ. ಸೊ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಯೇಸು ಈ ಮಾತುಗಳನ್ನ ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತ ನಾವು ಮೊದಲು ನೋಡ್ಬೇಕು. ಸರಿ, ಹಾಗಾದ್ರೆ ಅಲ್ಲಿಂದನೇ ಶುರು ಮಾಡೋಣ. ದುಡಿದು ಬಳಲಿ ಬೆಂಡಾಗಿರುವ ಸರ್ವಜನರೇ ಅಂದಾಗ ಆ ಕಾಲದಲ್ಲಿ ಅವರ ಮನಸ್ಸಲ್ಲಿ ಯಾರಿದ್ದಿರ್ಬೋದು? ಅಂದ್ರೆ ಕೇವಲ ಹೊಲದಲ್ಲಿ ದುಡಿಯೋ ರೈತರ ಬಗ್ಗೆನಾ, ಅಥವಾ ಬೇರೆ ಏನಾದ್ರೂ ಆಳವಾದ ಭಾರದ ಬಗ್ಗೆ ಮಾತಾಡ್ತಿದ್ರಾ? ಅದು ಎರಡನ್ನು ಒಳಗೊಂಡಿತ್ತು ಅಂತ ಹೇಳ್ಬೋದು. ಖಂಡಿತವಾಗಿಯೂ ಆ ಕಾಲದ ಸಾಮಾನ್ಯ ಜನರ ಜೀವನ ಅದು ಬಹಳ ಕಷ್ಟಕರವಾಗಿತ್ತು. ರೋಮನ್ ಆಳ್ವಿಕೆಯ ತೆರಿಗೆಯ ಭಾರ, ದಿನನಿತ್ಯದ ಬದುಕಿನ ಹೋರಾಟ ಎಲ್ಲವೂ ಇತ್ತು. ಆದ್ರೆ ಅದಕ್ಕಿಂತ ದೊಡ್ಡ ಭಾರ ಇತ್ತ? ಹೌದು, ಅದಕ್ಕಿಂತ ದೊಡ್ಡದಾದ ಇನ್ನೊಂದು ಭಾರ ಇತ್ತು. ಅದು ಧಾರ್ಮಿಕ ಭಾರ. ಧಾರ್ಮಿಕ ಭಾರವೇ ಅಂದ್ರೆ ಹೇಗೆ? ಆ ಕಾಲದ ಧಾರ್ಮಿಕ ಮುಖಂಡರಾದ ಫರೀಸಾಯರು ದೇವರ ಮೂಲ ಧರ್ಮಶಾಸ್ತ್ರಕ್ಕೆ ನೂರಾರು ಉಪನಿಯಮಗಳನ್ನ, ಕಟ್ಟಳೆಗಳನ್ನ ಸೇರಿಸ್ಬಿಟ್ಟಿದ್ರು. ಉದಾಹರಣೆಗೆ ಸಬ್ಬತ್ ದಿನ ಅಂದ್ರೆ ವಿಶ್ರಾಂತಿಯ ದಿನ. ಅಂದು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದಕ್ಕೆ ಸಣ್ಣ ಸಣ್ಣ ವಿಷಯಗಳಿಗೂ ಕಠಿಣ ನಿಯಮಗಳಿದ್ದು. ದೇವರನ್ನ ಮೆಚ್ಚಿಸೋಕೆ ಈ ಎಲ್ಲಾ ನಿಯಮಗಳನ್ನ ಚಾಚು ತಪ್ಪದೆ ಪಾಲಿಸ್ಬೇಕಿತ್ತು. ಅಬ್ಬಾ, ಅದು ಜನರಿಗೆ ಕಷ್ಟ ಆಗ್ತಿರ್ಲಿಲ್ವಾ? ಅದೇ, ಜನರಿಗೆ, ಅದರಲ್ಲೂ ಸಾಮಾನ್ಯರಿಗೆ ಇದು ಅಸಾಧ್ಯವಾದ ಭಾರವಾಗಿತ್ತು. ನಾವು ಒಳ್ಳೆಯವರಾಗಲು ಸಾಕಾಗಲ್ಲ, ನಾವು ದೇವರ ಪ್ರೀತಿಗೆ ಅರ್ಹರಲ್ಲ ಅನ್ನೋ ಒಂದು ನಿರಂತರ ಅಪರಾಧ ಪ್ರಜ್ಞೆ ಅವರನ್ನ ಕಾಡ್ತಿತ್ತು. ಹಾಗಾದ್ರೆ ದೇವರಿಗೆ ಹತ್ರ ಆಗೋಕೆ ಸಹಾಯ ಮಾಡಬೇಕಿದ್ದ ಧರ್ಮವೇ ಒಂದು ದೊಡ್ಡ ಹೊರೆಯಾಗಿತ್ತ ಜನರಿಗೆ? ನಿಖರವಾಗಿ. ಅವರು ಆಧ್ಯಾತ್ಮಿಕವಾಗಿ ಸೋತು ಸುಣ್ಣಾಗಿದ್ರು. ನಾವು ಎಷ್ಟೇ ಪ್ರಯತ್ನಿಸಿದ್ರೂ ದೇವರನ್ನ ತಲುಪೋಕೆ ಸಾಧ್ಯ ಇಲ್ಲ ಅನ್ನೋ ಹತಾಶೆಯಲ್ಲಿದ್ರು. ಯೇಸು ಆಹ್ವಾನಿಸ್ತಿರೋದು ಇಂಥ ಜನರನ್ನು. ನಿಮ್ಮನ್ನು ಕುಗ್ಗಿಸ್ತಿರೋ ಆ ಧಾರ್ಮಿಕ ನಿಯಮಗಳ ಭಾರವನ್ನ ನನ್ನ ಬಳಿ ತನ್ನಿ ಅಂತ ಹೇಳ್ತಿದ್ದಾರೆ. ಇದು ವಿಷಯಕ್ಕೆ ಒಂದು ಹೊಸ ಆಯಾಮವನ್ನೇ ಕೊಡ್ತು. ಹಾಗಾದ್ರೆ ಆಹ್ವಾನದ ನಂತರ ನನ್ನ ನೊಗಕ್ಕೆ ಹೆಗಲು ಕೊಡಿ ಅಂತ ಹೇಳಿದ್ದರ ಅರ್ಥವೇನೋ? ಅವರೊಂದು ನೊಗ ತೆಗೆದು ಇನ್ನೊಂದನ್ನ ಕೊಡ್ತಿದ್ದಾರಾ? ಹೌದು. ಆದ್ರೆ ಆ ಎರಡೂ ನೊಗಗಳಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನೊಗ ಅನ್ನೋ ಪದಕ್ಕೆ ಆ ಕಾಲದಲ್ಲಿದ್ದ ಇನ್ನೊಂದು ಅರ್ಥವನ್ನ ನಾವು ನೋಡ್ಬೇಕು. ಅದು ಕೃಷಿಗೆ ಸಂಬಂಧಿಸಿದ್ದು. ಓಕೆ, ಹೇಳಿ. ಹೊನವನ್ನ ಉಳುವಾಗ ಎರಡು ಎತ್ತುಗಳನ್ನ ಒಟ್ಟಿಗೆ ಹೂಡೋಕೆ ಅವುಗಳ ಕುತ್ತಿಗೆ ಮೇಲೆ ಒಂದು ಮರದ ಪಟ್ಟಿಯನ್ನ ಇಡ್ತಿದ್ರು. ಅದನ್ನೇ ನೊಗ ಅನ್ನೋದು. ಹೌದು. ಸಾಮಾನ್ಯವಾಗಿ ಒಂದು ಬಲಿಷ್ಠ, ಅನುಭವಿ ಎತ್ತಿನ ಜೊತೆಗೆ ಒಂದು ಹೊಸ, ಚಿಕ್ಕ ಅಥವಾ ದುರ್ಬಲ ಎತ್ತನ್ನ ಜೊತೆ ಮಾಡ್ತಿದ್ರು. ಆಗ ಆ ಅನುಭವಿ ಎತ್ತು ನೇಗಿಲಿನ ಹೆಚ್ಚಿನ ಭಾರವನ್ನ ಎಳೀತಾ ಇತ್ತು, ದಾರಿನೂ ತೋರಿಸ್ತಾ ಇತ್ತು. ಹೊಸ ಎತ್ತು ಅದರ ಜೊತೆ ಹೆಜ್ಜೆ ಹಾಕೋದನ್ನ ಕಲಿತಾ ಇತ್ತು. ವಾ, ಆ ಕೃಷಿ ರೂಪಕ ಇಡೀ ವಿಷಯಕ್ಕೆ ಹೊಸ ಅರ್ಥ ಕೊಡ್ತಿದೆ. ಹಾಗಾದ್ರೆ ಯೇಸು ನನ್ನ ನೊಗಕ್ಕೆ ಹೆಗಲು ಕೊಡಿ ಅಂದಾಗ ಅವ್ರು ಹೇಳ್ತಿರೋದು, ನಿಮ್ಮ ಭಾರವನ್ನ ನೀವೊಬ್ಬರೇ ಒಂಟಿಯಾಗಿ ಹೊರಬೇಡಿ, ನನ್ನ ಜೊತೆ ಸೇರಿ ಅಂತನಾ? ಇದು ಕೇವಲ ಭಾರ ಹಗುರ ಮಾಡೋದಲ್ಲ, ಇದೊಂದು ರೀತಿ ಪಾರ್ಟ್ನರ್ಶಿಪ್ ಅಲ್ವಾ? ಅಬ್ಸಲ್ಯೂಟ್ಲಿ. ಅದ್ಭುತವಾದ ಪದ ಅದು, ಪಾರ್ಟ್ನರ್ಶಿಪ್. ನೀವು ನೊಗದ ಒಂದು ಬದಿಯಲ್ಲಿದ್ರೆ ಇನ್ನೊಂದು ಬದಿಯಲ್ಲಿ ಯೇಸು ಇರ್ತಾರೆ. ಅವರು ಬಲಿಷ್ಠರು ಮತ್ತು ಅನುಭವಿಗಳು. ಅವರೇ ಭಾರದ ಬಹುಪಾಲನ ಎಳೀತಾರೆ. ನಾವು ಮಾಡ್ಬೇಕಾಗಿರೋದು ಇಷ್ಟೇ, ಅವರ ಜೊತೆ ಹೆಜ್ಜೆ ಹಾಕೋದು. ಹೌದು, ಅವರ ಜೊತೆ ಹೆಜ್ಜೆ ಹಾಕೋದು, ಅವರ ಗತಿಗೆ ನಮ್ಮ ಗತಿಯನ್ನ ಹೊಂದಿಸ್ಕೊಳ್ಳೋದು.
ನಮ್ಮ ಹೋರಾಟ ನಮ್ಮೊಬ್ರದಾಗಿ ಉಳಿಯಲ್ಲ. ಇದು ಸಂಪೂರ್ಣ ಚಿತ್ರಣವನ್ನೇ ಬದಲಾಯಿಸ್ತು. ಫರಿಸಾಯರ ನೊಗ ಅಂದ್ರೆ ನೂರಾರು ನಿಯಮಗಳ ಒಂದು ದೊಡ್ಡ ಲಿಸ್ಟು, ಅದನ್ನ ನೀವೇ ಒಂಟಿಯಾಗಿ ಹೊರಿಬೇಕು. ಆದರೆ ಯೇಸುವಿನ ನೊಗ ಅನ್ನೋದು ಒಂದು ನಿಯಮಗಳ ಪಟ್ಟಿಯಲ್ಲ, ಬದಲಿಗೆ ಅದೊಂದು ಸಂಬಂಧ, ಒಂದು ಜೊತೆಗಾರಿಕೆ. ಅದೇ ಮುಖ್ಯವಾದ ಅಂಶ. ಅದಕ್ಕಾಗಿಯೇ ಅವರ ನೊಗ ಹಗುರ ಮತ್ತು ಹೊರೆ ಸುಗಮವಾಗಿದೆ. ಫರಿಸಾಯರ ನೊಗವು ಹೆಮ್ಮೆಯಿಂದ ನೋಡಿ ನಾನಿದನ್ನ ಸಾಧಿಸ್ದೆ ಅಂತ ಹೇಳೋ ಹಾಗೆ ಮಾಡಿದ್ರೆ, ಯೇಸುವಿನ ನೊಗವು ದೀನತೆಯಿಂದ ನನ್ನಿಂದ ಇದು ಸಾಧ್ಯವಿಲ್ಲ, ನನಗೆ ಸಹಾಯ ಬೇಕು ಅಂತ ಒಪ್ಕೊಳ್ಳೋದ್ರಿಂದ ಶುರುವಾಗುತ್ತೆ. ಆ ವಚನದಲ್ಲಿ ಅವರು ತಮ್ಮನ್ನು ವಿನಯಶೀಲನು ದೀನಹೃದಯನು ಅಂತ ಕರೆದುಕೊಳ್ತಾರೆ. ಅದರ ಮಹತ್ವವೇನು? ಆ ಕಾಲದ ಗುರುಗಳು ಸಾಮಾನ್ಯವಾಗಿ ಹಾಗೆ ಇರ್ತಿರ್ಲಿಲ್ವಾ? ಖಂಡಿತ ಇರ್ತಿರ್ಲಿಲ್ಲ. ಆ ಕಾಲದ ರಬ್ಬಿಗಳು ಅಥವಾ ಗುರುಗಳು ಸಾಮಾನ್ಯವಾಗಿ ತಮ್ಮ ಜ್ಞಾನದ ಬಗ್ಗೆ ಸ್ವಲ್ಪ ಗರ್ವದಿಂದ ಕಠೋರವಾಗಿ ಅಧಿಕಾರಯುತವಾಗಿ ಇರ್ತಿದ್ರು. ವಿದ್ಯಾರ್ಥಿಗಳು ಅವರನ್ನ ಸಮೀಪಿಸೋಕೆ ಭಯಪಡುವ ವಾತಾವರಣ ಇತ್ತು. ಓ. ಆದರೆ ಯೇಸು ತದ್ವಿರುದ್ಧ, ನಾನು ಮೃದು ಸ್ವಭಾವದವನು, ದೀನ ಹೃದಯದವನು, ನನ್ನ ಬಳಿ ಬರಲು ಹೆದರಬೇಡಿ, ನಾನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಗುರು ಅಂತ ಹೇಳ್ತಿದ್ದಾರೆ. ಕಠಿಣ ಗುರುವಿನ ಜೊತೆ ನೊಗ ಹಂಚ್ಕೊಳ್ಳೋದು ಕಷ್ಟ, ಆದರೆ ದೀನ ಮತ್ತು ಪ್ರೀತಿಯುಳ್ಳ ಗುರುವಿನ ಜೊತೆ ಕಲಿಯೋದು ಸುಲಭ. ಸರಿ, ಆ ಐತಿಹಾಸಿಕ ಚಿತ್ರಣ ವಿಷಯವನ್ನ ಸ್ಪಷ್ಟಪಡಿಸುತ್ತೆ. ಫರಿಸಾಯರ ಕಠಿಣ ನಿಯಮಗಳ ಭಾರಕ್ಕೆ ಹೋಲಿಸಿದ್ರೆ ಒಂದು ಪ್ರೀತಿಯ ಸಂಬಂಧ ಖಂಡಿತ ಹಗುರ. ಆದರೆ ನಾವು ಇವತ್ತು ಫರಿಸಾಯರ ಕಾಲದಲ್ಲಿಲ್ಲ. ನಮ್ಮ ಇವಾಗಿನ ಭಾರಗಳೇ ಬೇರೆ. ಆಫೀಸ್ ಟಾರ್ಗೆಟ್, ಇಎಂಐ, ಮಕ್ಕಳ ಭವಿಷ್ಯದ ಚಿಂತೆ, ಸಂಬಂಧಗಳಲ್ಲಿನ ಬಿರುಕುಗಳು, ಮಾನಸಿಕ ಒತ್ತಡ. ಈ ಹಳೆಯ ಮಾತುಗಳು ಇವತ್ತಿನ ಈ ಹೊಸ ಭಾರಗಳಿಗೆ ಹೇಗೆ ಅನ್ವಯ ಆಗುತ್ತೆ? ಇದು ಇವತ್ತಿನ ಜೀವನಕ್ಕೆ ಅತ್ಯಂತ ಪ್ರಸ್ತುತವಾದ ಪ್ರಶ್ನೆ. ನಮ್ಮ ಭಾರಗಳು ರೂಪ ಬದಲಿಸಿರ್ಬೋದು, ಆದರೆ ಆ ಭಾರದ ಅನುಭವ ಇದೆಯಲ್ಲ, ಅದು ಒಂದೇ. ಇವತ್ತು ನಮ್ಮನ್ನ ಕುಗ್ಗಿಸ್ತಿರೋ ಕೆಲವು ಭಾರಗಳಂದ್ರೆ, ಮೊದಲನೇದಾಗಿ ನಾವು ಮಾಡಿದ ತಪ್ಪುಗಳಿಗಾಗಿ ನಮ್ಮನ್ನ ನಾವೇ ಕ್ಷಮಿಸ್ಕೊಳ್ಳೋಕೆ ಆಗದ ಅಪರಾಧ ಪ್ರಜ್ಞೆ. ಹೌದು, ಅದು ನಿಜ. ಎರಡನೇದಾಗಿ ಭವಿಷ್ಯದ ಬಗ್ಗೆ ಇರೋ ನಿರಂತರ ಚಿಂತೆ ಮತ್ತು ಆತಂಕ. ಮೂರನೇದಾಗಿ ಇತರರ ಅಥವಾ ಸಮಾಜದ ನಿರೀಕ್ಷೆಗಳನ್ನ ತಲುಪೋಕೆ ಆಗ್ತಿಲ್ವಲ್ಲ ಅನ್ನೋ ನೋವು. ಹೌದು, ಈ ನಿರೀಕ್ಷೆಗಳ ಭಾರ ಇದೆಯಲ್ಲ, ಅದು ನಮ್ಮನ್ನ ಸದಾ ಓಡೋ ಹಾಗೆ ಮಾಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರೆ ಎಲ್ಲರೂ ಸಂತೋಷವಾಗಿರೋ ಹಾಗೆ ಕಾಣ್ತಾರೆ. ನಾವೊಬ್ಬರೇ ಹಿಂದೆ ಬಿದ್ದಿದೀವಿ ಅಂತ ಅನಿಸುತ್ತೆ. ನಿಜ. ಈ ಎಲ್ಲಾ ಭಾರಗಳನ್ನ ಕೆಳಗಿಳಿಸೋಕೆ ಯೇಸು ಕರೀತಿದ್ದಾರೆ. ಆ ಪಾರ್ಟ್ನರ್ಶಿಪ್ನ ಆವಾಹನ ಇವತ್ತಿಗೂ ಅಷ್ಟೇ ಪ್ರಸ್ತುತ. ನಮ್ಮ ವೃತ್ತಿ ಜೀವನದ ಒತ್ತಡ ಇರ್ಲಿ, ಕುಟುಂಬದ ಜವಾಬ್ದಾರಿ ಇರ್ಲಿ, ಆ ನೊಗದ ಇನ್ನೊಂದು ಬದಿಯಲ್ಲಿ ಅವರು ಹೆಗಲು ಕೊಡೋಕ್ ಸಿದ್ಧರಿದ್ದಾರೆ. ಇದು ನಮ್ಮ ಸಮಸ್ಯೆಗಳೆಲ್ಲ ಮಾಯವಾಗತ್ತೆ ಅಂತ ಹೇಳಲ್ಲ, ಆದ್ರೆ ಸಮಸ್ಯೆಗಳನ್ನ ಎದುರಿಸೋಕೆ ನಾವು ಒಂಟಿಯಾಗಿರಲ್ಲ. ಕರೆಕ್ಟ್, ನಾವು ಒಂಟಿಯಾಗಿರೋದಿಲ್ಲ ಅನ್ನೋದನ್ನ ಖಚಿತಪಡಿಸುತ್ತೆ. ಇದರಲ್ಲಿ ನನ್ನಿಂದ ಕಲಿತುಕೊಳ್ಳಿ ಅನ್ನೋ ಮಾತು ಇಡೆ, ಆದರೆ ಜೀವನದ ಒತ್ತಡದಲ್ಲಿ ಸೋತು ಸುಣ್ಣಾಗಿರುವಾಗ ಹೊಸದಾಗಿ ಏನನ್ನೋ ಕಲಿಯೋ ಶಕ್ತಿ ಎಲ್ಲಿರುತ್ತೆ? ವಿಶ್ರಾಂತಿ ಎಂದ್ರೆ ಸುಮ್ನೆ ಎಲ್ಲವನ್ನೂ ಬಿಟ್ಟುಬಿಡೋದಲ್ವಾ? ಇದು ಬಹಳ ಆಳವಾದ ಮಾತು. ಇಲ್ಲಿ ಕಲಿಯೋದು ಅಂದ್ರೆ ಹೊಸ ವಿಷಯಗಳನ್ನ ತಲೆಗೆ ತುಂಬಿಕೊಳ್ಳೋದು ಅಂತಲ್ಲ, ಬದಲಿಗೆ ಜೀವನವನ್ನ ನಿಭಾಯಿಸುವ ಒಂದು ಹೊಸ ರೀತಿಯನ್ನ ಕಲಿಯೋದು. ಓಕೆ. ಯೇಸುವಿನಿಂದ ನಾವು ಕಲಿಬೇಕಾದದ್ದು ಏನೋ? ಶಾಂತತೆ, ತಾಳ್ಮೆ, ಕ್ಷಮಾಗುಣ ಮತ್ತು ಪ್ರೀತಿ. ಜೀವನದ ಬಿರುಗಾಳಿಗಳು ಎದ್ದಾಗ, ಎಲ್ಲವೂ ಕೈಮೀರಿ ಹೋಗ್ತಿದೆ ಅಂತ ಅನಿಸಿದಾಗ ಅವರಂತೆ ಶಾಂತವಾಗಿ, ದೃಢವಾಗಿ ನಿಲ್ಲೋದನ್ನ ಕಲಿಯೋದು. ಅಂದ್ರೆ ಪರಿಸ್ಥಿತಿಯನ್ನ ನಿಯಂತ್ರಿಸೋಕೆ ಒದ್ದಾಡೋದನ್ನ ಬಿಟ್ಟು ನಮ್ಮ ಪ್ರತಿಕ್ರಿಯೆಯನ್ನ ನಿಯಂತ್ರಿಸೋಕೆ ಕಲಿಯೋದಾ? ನಿಖರವಾಗಿ. ಆಗ ಹೊರಗಿನ ಪರಿಸ್ಥಿತಿ ನಮ್ಮ ಒಳಗಿನ ಶಾಂತಿಯನ್ನ ಕದಡೋಕೆ ಸಾಧ್ಯ ಆಗಲ್ಲ. ಅದೇ ನಿಜವಾದ ಆತ್ಮಕ್ಕೆ ವಿಶ್ರಾಂತಿ. ಅದು ಕೇವಲ ದೈಹಿಕ ವಿಶ್ರಾಂತಿಯಲ್ಲ. ಇದು ಹೀಬ್ರೂ ಭಾಷೆಯಲ್ಲಿ ಶಾಲೋಮ್ ಅನ್ನೋ ಪದಕ್ಕೆ ಬಹಳ ಹತ್ತಿರವಾಗಿದೆ. ಶಾಲೋಮ್. ಹೌದು. ಶಾಲೋಮ್ ಅಂದ್ರೆ ಕೇವಲ ಯುದ್ಧವಿಲ್ಲದ ಸ್ಥಿತಿಯಲ್ಲ, ಅದು ಪರಿಪೂರ್ಣ ಶಾಂತಿ, ಸಮಾಧಾನ, ಸಮಗ್ರತೆ ಮತ್ತು ದೇವರೊಂದಿಗಿನ ಸರಿಯಾದ ಸಂಬಂಧದಲ್ಲಿ ಬದುಕೋದು. ನಮ್ಮ ಜೀವನದ ಎಲ್ಲ ಚೂರುಗಳು ಒಂದಕ್ಕೊಂದು ಹೊಂದಿಕೊಂಡು ಒಂದು ಸುಂದರ ಚಿತ್ರ ಆದ ಹಾಗೆ. ಹಾಗಾದ್ರೆ ಇದೊಂದು ಸಂಪೂರ್ಣ ವಿಭಿನ್ನ ದೃಷ್ಟಿಕೋನ. ಜಗತ್ತು ಮತ್ತು ನಮ್ಮ ಸಮಾಜ ಹೇಳೋದು, ನೀನು ಹೆಚ್ಚು ಕೆಲ್ಸ ಮಾಡು, ಹೆಚ್ಚು ಶ್ರಮಪಡು, ಹಸಲ್ ಮಾಡು, ಆಗ ನಿನಗೆ ಯಶಸ್ಸು, ಹಣ, ಕೊನೆಗೆ ವಿಶ್ರಾಂತಿ ಸಿಗುತ್ತೆ ಅಂತ. ಹೌದು. ಆದ್ರೆ ಇಲ್ಲಿ ಹೇಳಲಾಗ್ತಿರೋದು, ನೀನು ಈಗಲೇ ಸೋತ್ ಹೋಗಿದ್ರೆ, ಬಳಲಿದ್ರೆ ಮೊದಲು ನನ್ನ ಬಳಿ ಬಾ, ನಾನು ನಿನಗೆ ವಿಶ್ರಾಂತಿ ಕೊಡ್ತೀನಿ ಅಂತ. ಇದು ಜಗತ್ತಿನ ತತ್ವಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ. ಹೌದು, ಅದೊಂದು ಕ್ರಾಂತಿಕಾರಕ ಮಾತು. ಜಗತ್ತು ಹೇಳುತ್ತೆ, ಪರ್ಫಾರ್ಮ್ ಫಸ್ಟ್, ದೆನ್ ಯು ವಿಲ್ ಬಿ ಅಕ್ಸೆಪ್ಟೆಡ್. ನೀನು ಸಾಧಿಸು,
ಆಗ ನಿನ್ನನ್ನು ಸ್ವೀಕರಿಸಲಾಗುವುದು. ಆದ್ರೆ ಇಲ್ಲಿನ ಆವಾಹನ ಯು ಆರ್ ಅಕ್ಸೆಪ್ಟೆಡ್ ದೇರ್ಫೋರ್ ಯು ಕ್ಯಾನ್ ರೆಸ್ಟ್. ನಿನ್ನನ್ನು ಈಗಾಗಲೇ ಸ್ವೀಕರಿಸಲಾಗಿದೆ, ಆದ್ದರಿಂದ ನೀನು ವಿಶ್ರಾಂತಿ ಪಡೆಯಬಹುದು. ವಾವ್! ಈ ವಿಶ್ರಾಂತಿಯು ನಮ್ಮ ಸಾಧನೆಯ ಫಲ ಅಲ್ಲ, ಅದು ಕೃಪೆಯ ಕೊಡುಗೆ. ನಾವು ಅದಕ್ಕೆ ಅರ್ಹರಾದ ಕಾರಣ ಸಿಗೋದಲ್ಲ, ಬದಲಿಗೆ ನಾವು ಬಳಲಿರುವ ಕಾರಣಕ್ಕೆ ಪ್ರೀತಿಯಿಂದ ಕೊಡಲ್ಪಡುವುದು. ನಾವು ಇವತ್ತು ಈ ಸಣ್ಣ ಭಾಗದ ಆಳಕ್ಕಿಳಿದು ಅದರ ರಚನೆ, ಐತಿಹಾಸಿಕ ಹಿನ್ನೆಲೆ ಮತ್ತೆ ಇವತ್ತಿನ ಜೀವನಕ್ಕೆ ಅದರ ಶಕ್ತಿಯುತ ಅನ್ವಯವನ್ನ ಚರ್ಚಿಸಿದ್ದೇವೆ. ಬಳಲಿಕೆಯನ್ನ ಕೊಟ್ಟು ಅದಕ್ಕೆ ಬದಲಾಗಿ ಒಂದು ಹಗುರವಾದ, ಹಂಚಿಕೊಳ್ಳುವ ನೊಗ ಮತ್ತು ನಿಜವಾದ ಆತ್ಮಿಕ ವಿಶ್ರಾಂತಿಯನ್ನ ಪಡೆಯುವ ಆಹ್ವಾನವಿದು. ಹೌದು, ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಇದು ಸ್ವಂತ ಪ್ರಯತ್ನದಿಂದ, ಧಾರ್ಮಿಕ ಕಾರ್ಯಗಳಿಂದ ಪುಣ್ಯ ಸಂಪಾದಿಸಿ ದೇವರನ್ನ ತಲುಪೋ ಮಾರ್ಗಕ್ಕಿಂತ ಸಂಪೂರ್ಣ ಭಿನ್ನವಾದದ್ದು. ಇದು ಕಾರ್ಯದಿಂದ ನಂಬಿಕೆಗೆ, ಶ್ರಮದಿಂದ ಶರಣಾಗತಿಗೆ ಮತ್ತು ಭಾರದಿಂದ ಹಗುರಾಗುವ ಕಡೆಗಿನ ಒಂದು ಅದ್ಭುತ ಪ್ರಯಾಣ. ಈ ಚರ್ಚೆಯ ಕೊನೆಯಲ್ಲಿ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಉಳಿದಿದೆ. ನಾವು ಈ ಹಗುರವಾದ ನೊಗದ ಬಗ್ಗೆ ಬೌದ್ಧಿಕವಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಈ ಪಾರ್ಟ್ನರ್ಶಿಪ್ನ ಕಲ್ಪನೆ ಕೇಳೋಕೆ ಅದ್ಭುತವಾಗಿದೆ. ಆದರೆ ಜ್ಞಾನದಿಂದ ಅನುಭವಕ್ಕೆ ಈ ಪಯಣವನ್ನು ಮಾಡೋದು ಹೇಗೆ? ಅದೊಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ. ಹೌದು. ರಾತ್ರಿ 3 ಗಂಟೆಗೆ ಆತಂಕದಿಂದ ಎಚ್ಚರವಾದಾಗ, ಅಥವಾ ಕೆಲಸದ ಜಾಗದಲ್ಲಿ ಅವಮಾನವಾದಾಗ, ಅಥವಾ ಆರ್ಥಿಕ ಸಂಕಷ್ಟ ಎದುರಾದಾಗ, ಆ ಕ್ಷಣದಲ್ಲಿ ಈ ಹಗುರವಾದ ನೊಗದ ಬಗ್ಗೆ ತಿಳಿದುಕೊಳ್ಳೋದ್ರಿಂದ ಅದನ್ನು ನಿಜವಾಗಿಯೂ ಹೊತ್ತುಕೊಳ್ಳುವ ಕಡೆಗೆ ಸಾಗೋದು ಹೇಗೆ? ಈ ಸುಂದರವಾದ ಸಿದ್ಧಾಂತವನ್ನ ನಮ್ಮ ದೈನಂದಿನ ಜೀವನದ ಕಠಿಣ ವಾಸ್ತವದಲ್ಲಿ ಅಭ್ಯಾಸ ಮಾಡೋದು ಹೇಗೆ? ಇದು ಬಹುಶಃ ಪ್ರತಿಯೊಬ್ಬರೂ ತಮ್ಮೊಳಗೆ ಕೇಳಿಕೊಳ್ಳಬೇಕಾದ ಪ್ರಶ್ನೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.